ಪ್ರಿಯ ವೀಕ್ಷಕರೇ, ಎಲ್ಲಿ ಯಾವ ಕಡೆ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ ನಮ್ಮ ಈ ಒಂದು ಕಾನೂನಿನ ಪರಿ. ಇವತ್ತು ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಯಲಬುರ್ಗದ ಒಬ್ಬ ಯುವಕ ಕಾನೂನ ಪರಿಪಾಲಕರಾದಂತಹ ಪೊಲೀಸ್ನವರು ಏಕಾಏಕಿ ಅವ್ರ ಮನೆಗೆ ಬಂದು ಅವನ್ನ ಕರ್ಕೊಂಡೋಗಿ ಯಾವುದೋ ಒಂದು ಕಳ್ತನದ ಕೇಸ್ ವಿಚಾರಣೆಯನ್ನು ಸ್ಟೇಷನ್ ಮಾಡದೆ ಎಲ್ಲೋ ಒಂದು ಕಡೆ ಹೋಗಿ ನಿಲ್ಲಿಸ್ಕೊಂಡು ಅವನ ಹತ್ರ ದುಡ್ಡಿಸ್ಕೊಂಡು ಅವನ್ನ ಎದುರಿಸಿ ಬೆದರಿಸಿ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಇವತ್ತು ಕಾನೂನಿನ ಪರಿಪಾಲಕರಾದವರೇ ಒಂದು ಕಾನೂನನ್ನು ಮೀರಿ ನಡೀತಾ ಇದ್ದಾರೆ ಅಂತ ಅಂದರೆ ಇದು ಎಲ್ಲ ಒಂದು ಕಡೆ ನಾಳಿನ ನಮ್ಮ ಸಮಾಜ ಮತ್ತು ನಮ್ಮ ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ ಅನ್ನೋದನ್ನ ನಮ್ಮ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಕಾನೂನು ಪರಿಪಾಲಕರಾದಂಥವರು ಇದನ್ನು ಪರಿಶೀಲನೆ ಮಾಡಿ, ಯಾರು ಕಾನೂನು ಅಡಿಯಲ್ಲಂತ ಕೆಲಸ ಮಾಡುವಂಥ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳು ಸ್ವಲ್ಪ ಅರಿವನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇವತ್ತು ಅಮಾಯಕರಾದಂಥ ಕರ್ಕೊಂಡೋಗಿ ನೀವೇನೋ ಗೂಂಡಾಗಿರಿ ವರ್ತನೆ ಮಾಡ್ತಿದ್ದೀರ, ನೀವು ಗೂಂಡಾಗಿರಿ ಅಂತಲೇ ಹೇಳಬೇಕು, ಗೂಂಡಾಗಿರಿ ವರ್ತನೆ ಮಾಡ್ತೀರಾ. ಇದೇ ತಿಳಿದಂಥವ್ರು ಏನಾದರೂ ಕಾನೂನಡಿಯಲ್ಲಿ ನಿಮ್ಮನ್ನೇ ಕೇಸ್ ಹಾಕಿ ನಿಮ್ಮನ್ನೇ ಒಳಗೆ ಹಾಕಿದ್ರೆ ನಿಮ್ಮ ಗತಿ ಏನು, ನಿಮ್ಮ ಸ್ಥಿತಿ ಏನಾಗ್ಬೋದು? ನಿಮ್ಮ ಸ್ಥಿತಿ ಕೊನೆಗೆ ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ನಿಮಗೆ ಬಂದಾಗ ನಿಮ್ಮ ಮಕ್ಕಳ ಪರಿಸ್ಥಿತಿ, ನಿಮ್ಮ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಒಮ್ಮೆ ಯೋಚನೆ ಮಾಡಿ ಬನ್ನಿ. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಸಿಗಾಕೊಂಡಿರೋಂಥ ಯುವಕರ ಒಂದು ಮನಸ್ಥಿತಿ ಏನೇನನ್ನ ನೋಡ್ಕೊಂಡು ಬರೋಣ ಬನ್ನಿ. ರಕ್ಷಕರೇ ಆಗಿರುವಂಥ ಒಂದು ಅಮಾನವೀಯ ಕೃತ್ಯವನ್ನು ಎಸಗಿದ್ದಾರೆ. ಇದು ನಮ್ಮ ಯಲಬುರ್ಗ ತಾಲೂಕಿನಲ್ಲಿ ಬಂದಿರತಕ್ಕಂಥ ಗುನ್ನಾಳ ಗ್ರಾಮದ ಒಬ್ಬ ಅಲೆಮಾರಿ ಜನಾಂಗದವ, ಸಮಾಜದ ಒಬ್ಬ ಕಟ್ಟಕಡೆಯ ಸಮಾಜದ ಒಬ್ಬ ವ್ಯಕ್ತಿ. ನಿಮ್ಮ ಹೆಸರೇನು? ದುರ್ಗೇಶ್ ಅಂತ ಬಂದ್ಬಿಟ್ಟು ಇವರು ರಾತ್ರಿ ತಮ್ಮ ಮನೆಯಲ್ಲೇ ಮಲ್ಕೊಂಡಿರ್ತಾರೆ. ಮಿಡ್ ನೈಟಲ್ಲಿ 12 ಗಂಟೆ 12:30 ಸುಮಾರಿಗೆ ಕಾರಡಿ ಸ್ಟೇಷನಿಂದ ಬರ್ತಾರೆ. ಪೊಲೀಸರು ಬಂದು ಇವ್ರನ್ನ ಏಕಾಏಕಿ ಬಂದು ಎಳ್ಕೊಂಡು ಹೋಗ್ತಾರಂತೆ. ಏನು ಎಂತ ವಿಚಾರಿಸಿದಾಗ ನೀನು ಹೇಳ್ತೀವಿ ಬಾಲೆ ಹಂಗೆ ಅಂತಂದು ಹೇಳಿ ದೌರ್ಜನ್ಯ ಮಾಡಿ ಕರ್ಕೊಂಡು ಹೋಗಿ ಕೇಳಿದಾಗ, ನೀನು ಕುರಿ ಕಳು ಮಾಡಿದೀಯಾ, ಅದನ್ನು ನೀನು ಕಟ್ಟಬೇಕು, ಎಷ್ಟು ಕಳು ಮಾಡಿ ಎಷ್ಟು ಕಳು ಮಾಡಿ ಅಂತ ಏನು ಹೇಳಿದ್ರಂತೆ. ಸೊ ಕರ್ಕೊಂಡು ಹೋಗ್ಲಿ ಏನೇ ಮಾಡಲಿ ಒಂದು ವಿಚಾರಣೆಯನ್ನು ಸ್ಟೇಷನ್ನೇ ಮಾಡಬೇಕಿತ್ತು. ಅವ್ರು ಎಲ್ಲೋ ಪ್ರೈವೇಟ್ನಾಗ ಬೇರೆ ಕಡೆ ಕರ್ಕೊಂಡು ಹೋಗಿ ಇವ್ರನ್ನ ಹಿಗ್ಗಮ್ಮಗ ತಳಿಸಿದ್ದಾರೆ. ತಳಿಸಿ ಬಿಟ್ಟು ಅವ್ರನ್ನೆಲ್ಲ ಅವ್ರ ಹತ್ರ ಇಲ್ಸಲ್ಲ ಅವರೇ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆ ಕುರಿಗಳನ್ನು ತೋರಿಸಂತ ಫೋಟೋ ತಗೊಂಡ್ರಂತೆ. ಆಮೇಲೆ ಆ ಕುರಿಗಳಿಗೆಲ್ಲ ದುಡ್ಡು ನೇ ಕಟ್ಟ ಅಂತಂದು ಏನೋ ದಂಡ ಕಟ್ಸ್ಕೊಂಡ್ರಂತೆ. ಮತ್ತೆ ಯಾರೋ ಬೇರೆ ಜೋಡಿ ಏನೋ ದುಡ್ಡು ಇಸ್ಕೊಂಡ್ರೇನ್ರಿ, ಫೋಟೋಗಳನ್ನು ತಗೊಂಡ್ರಂತೆ, ದುಡ್ಡು ಇಸ್ಕೊಂಡ್ರಂತೆ. ಸೊ 3 ದಿನ ಸರ್ ಯಾವುದೇ FIR ಆಗಲಾರ್ದೇ 3 ದಿನ ಅವರನ್ನು ಒಂದು ಪ್ರೈವೇಟ್ ಸೆಕ್ಟರ್ನಾಗ ಇಟ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿದ್ರಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಈ ಕೂಡಲೇ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವರೊಬ್ಬರು 5 ರೂಪಾಯಿ 10 ರೂಪಾಯಿ ಸಾಮಾನ ಮಾರ್ಕೊಂಡು ಬೀದಿ ವ್ಯಾಪಾರ ಮಾಡ್ಕೊಂಡು ಬದುಕ್ತಕ್ಕಂಥ ಒಂದು ಕುಟುಂಬ. ಇವರು ಸಮಾಜ ಒಂದು ಕಟ್ಟಕಡೆಯ ಸಮಾಜ, ಇದು ಅಲೆಮಾರಿ ಸಮಾಜ ಅಂತಂದು. ಸೊ ಆ ಸಮಾಜದ ಒಬ್ಬ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ವಿಚಾರಿಸಿದಾಗ ಇದು ನಮಗೆ ಮಾಹಿತಿ ಬಂತು. ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ನಾವು ಇಲ್ಲಿಗೆ ಕೇಳ್ಕೊಳ್ತೀವಿ. ಇಲ್ಲಾಂದರೆ ನಮ್ಮ ಸಂಘಟನೆ ಏನಿದೆಯಲ್ಲ, ರಾಷ್ಟ್ರೀಯ ಅಹಿಂಸಾ ಸಂಘಟನೆ ಮೂಲಕ ನಾವು ಮುಂದಿನ ಕ್ರಮ ಏನು ಮಾಡಬೇಕು, ಮುಂದೆ ಅವರಿಗೆ ಏನು ನ್ಯಾಯ ದೊರಕಿಸಬೇಕು ಅದನ್ನು ನಾವು ನಮ್ಮ ಪ್ರಯತ್ನದಿಂದ ನಾವು ಮಾಡ್ತೀವಿ.